ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ ಅಧ್ಯಾಯದ 24ನೇ ಪ್ರಶ್ನೆಯನ್ನ ಗಮನಿಸಿ. ನಿಯಮಿತ ಬಹುಭುಜ ಎಂದರೇನು? ಸೊ ಇಲ್ಲಿ ಒಂದು ಬಹುಭುಜಾಕೃತಿಯಲ್ಲಿನ ಎಲ್ಲಾ ಬಾಹುಗಳು, ಓಕೆ, ಎಲ್ಲ ಬಾಹುಗಳು ಮತ್ತು ಎಲ್ಲ ಒಳಕೋನಗಳು, ಎಲ್ಲ ಒಳ ಕೋನ, ಓಕೆ, ಎಲ್ಲ ಒಳಕೋನಗಳು ಸಮನಾಗಿದ್ರೆ, ಓಕೆ, ಸಮನಾಗಿದ್ರೆ ಅದನ್ನ ಏನಂತ ಹೇಳ್ತೇವೆ ನಾವು? ನಿಯಮಿತ ಬಹುಭುಜಾಕೃತಿ ಅಂತ ಹೇಳ್ತೇವೆ. ಸೊ ಇಲ್ಲಿ ಎಲ್ಲಾ ಬಾಹುಗಳು ಮತ್ತು ಎಲ್ಲಾ ಕೋನಗಳು ಸಮನಾಗಿರುತ್ತೆ. ಓಕೆ, ಸೊ ಉದಾಹರಣೆಗೆ ನೋಡಿ, 5 ಬಾಹುಗಳನ್ನ ಒಳಗೊಂಡಿರುವಂತಹ ಆಕೃತಿ ಏನ್ ಹೇಳಿದು? ಪಂಚಭುಜಾಕೃತಿ. ಇಲ್ಲಿ ಪಂಚಭುಜ ನಿಯಮಿತ ಬಹುಭುಜಾಕೃತಿ ಅಂತ ಹೇಳ್ತೇವೆ. ಸೊ ಇಲ್ಲಿ 5 ಬಾಹುಗಳನ್ನ ಹೊಂದಿರತ್ತೆ. ಸೊ ಎಲ್ಲಾ ಕೋನಗಳ ಅಳತೆ ಸಮನಾಗಿರುತ್ತೆ. ಸೊ ಅದೇ 7 ಬಾಹುಗಳನ್ನ ಹೊಂದಿರುವಂತಹ ಆಕೃತಿ ನಿಯಮಿತ ಸಪ್ತಭುಜ. ಓಕೆ, ಇಲ್ಲಿ ಎಲ್ಲಾ ಬಾಹುಗಳ ಅಳತೆ ಸಮನಾಗಿರುತ್ತೆ, ಎಲ್ಲಾ ಕೋನಗಳು ಸಮನಾಗಿರುತ್ತೆ. ಸೊ ಇವುಗಳೇನ್ ಹೇಳಿ ನಿಯಮಿತ ಬಹುಭುಜಾಕೃತಿಗೆ ಉದಾಹರಣೆ ಆಗಿದೆ. ಓಕೆ, ಥ್ಯಾಂಕ್ ಯು.